ಮುಖ್ಯಮಂತ್ರಿ ಕೆಪಾಸಿಟಿ ಇದ್ದ ಆಮೇಲೆ ನೀವು ಡಿಕ್ಲೇರ್ ಮಾಡಿ. ಮತ್ತೆ ಅವ್ರಿಗಿಲ್ಲ ಅಂದ್ರೆ ತಾನೇ ಇವ್ರು ಉತ್ತರ ಕೊಡ್ತಾ ಇರೋದು. ಪಾಕಿಸ್ತಾನದವರೆಗೂ ನಮಗೂ ಇರೋಂಥ ವ್ಯತ್ಯಾಸ, ಆ ಹಿಂದೂಗಳು ಯಾರ್ಯಾರು ಬಂದ್ರು ಅವ್ರ ಆಸ್ತಿನೆಲ್ಲ ಪಾಕಿಸ್ತಾನ ಸರ್ಕಾರ ಅಂತ ಮಾಡಿದ್ರು. ನಾವೇನ್ ಮಾಡಿದ್ರಿ, ಅದನ್ನ ವಕ್ಫ್ ಬೋರ್ಡ್ ಕೊಟ್ಬಿಟ್ಟು ಅವರೆಲ್ಲ ಸತ್ಯ ಹರಿಶ್ಚಂದ್ರ ಅಧ್ಯಕ್ಷರ ಸತ್ಯ ಹರಿಶ್ಚಂದ್ರ ಅಲ್ಲ, ಒಬ್ಬರೇ ಸತ್ಯ ಪ್ರಾಪರ್ಟಿಗೆ ನೆಹರು ಸನ್ಮಾನ್ಯ ಗೌರವಾನ್ವಿತ ನೆಹರು ಇಲ್ಲಿಂದನೇ ಒಂದು ಒಡೆದು ಆಳುವ ನೀತಿಯನ್ನ ಪ್ರಾರಂಭ ಆಯಿತು. 1947 ಆಗ ನಮ್ಮ ದೇಶ ಇಬ್ಬಾಗ ಆಗೋಯ್ತು, 2 ಭಾಗ ಆಗೋಯ್ತು. ಒಂದು ಪಾಕಿಸ್ತಾನ, ಆ ಕಡೆ ಒಂದು ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಭಾರತ. ಆಗ ದೊಡ್ಡ ಗಲಾಟೆನೆ, ನೀವೆಲ್ಲ ಫಿಲಮು ಬಂದಿದೆ ಎಲ್ಲ, ದೊಡ್ಡ ಗಲಾಟೆ, ಸಾವಿರಾರು ಜನ, ಲಕ್ಷಾಂತರ ಜನ ಮನೆ ಕಳ್ಕೊಂಡ್ರು, ಸತ್ತೋದ್ರು, ಇದೆಲ್ಲ ಆಯ್ತು. ಆದಾಗ ಪಾಕಿಸ್ತಾನದವರೆಗೂ ನಮಗೂ ಇರೋಂಥ ವ್ಯತ್ಯಾಸ, ಪಾಕಿಸ್ತಾನದವ್ರು ಏನ್ ಮಾಡಿದ್ರು, ಅಲ್ಲಿಂದ ಯಾರ್ಯಾರು ಹಿಂದೂಗಳು ಬಂದ್ರು, ಆ ಹಿಂದೂಗಳು ಯಾರ್ಯಾರು ಬಂದ್ರು ಅವ್ರ ಆಸ್ತಿನೆಲ್ಲ ಪಾಕಿಸ್ತಾನ ಸರ್ಕಾರ ಅಂತ ಮಾಡಿದ್ರು. ಲಕ್ಷಾಂತರ ಜನ ಬಂದ್ರು ಅಲ್ಲಿಂದ ಹಿಂದೂಗಳು, ಅಲ್ಲಿದ್ದಂತ ಜಮೀನೆಲ್ಲನೂ ಕೂಡ ಸರ್ಕಾರ ಅಂತ ಮಾಡ್ಬಿಟ್ರು ಅವರು. ನಾವೇನ್ ಮಾಡಿದ್ರಿ, ಸರ್ಕಾರ ಅಂತ ಮಾಡ್ಲಿಲ್ಲ, ನಾವು ಅದನ್ನ ವಕ್ಫ್ ಬೋರ್ಡ್ ಕೊಟ್ಬಿಟ್ರು. ಇಲ್ಲಿ ತಾರತಮ್ಯ ಇಲ್ಲಿಂದ ಶುರುವಾಗೋದು. ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ಓಲೈಕೆ ಮಾಡುವಂತ ರಾಜಕಾರಣಕ್ಕೆ ಮೊದಲ ಹೆಜ್ಜೆಯನ್ನ ಇಟ್ಟಿದ್ರು. ಓಲೈಕೆ ರಾಜಕಾರಣ ನೋಡಿ, ಅವರು ಹೆಂಗ್ ಮಾಡಿದ್ರು. ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ, ರೆವಿನ್ಯೂ ಮಿನಿಸ್ಟರ್, ನಾನು ಆಗಿದ್ದೆ. ನಮ್ಮ ರೆವಿನ್ಯೂ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಯಾವುದಕ್ಕೆ ಕೆಲವು ಸರಿ ಏನೋ ದೃಷ್ಟಿಯಿಂದ ದಾಖಲೆಗಳೇ ಇರಲ್ಲ, ಜಮೀನ್ಗೆ ಪಾಣಿ ಇರಲ್ಲ, ಏನು ಇರಲ್ಲ, ಅಂಥದ್ದೆಲ್ಲ ಸರ್ಕಾರ ಅಂತ ಇದೆ. ಯಾವುದಕ್ಕೆ ಏನು ದಾಖಲೆ ಇರಲ್ಲೋ ಅದು ಸರ್ಕಾರ. ಇಲ್ಲಿ ಹಂಗ್ ಮಾಡ್ಲಿಲ್ಲ, ಇಲ್ಲಿ ಅದನ್ನೆಲ್ಲ ವಕ್ಫ್ ಬೋರ್ಡ್ ಅಂತ, ಅವರು ಸರ್ಕಾರ ಅಂತ ಮಾಡಿದ್ರು. ಈ ರೀತಿ ಅಧ್ಯಕ್ಷರೇ, ಎಷ್ಟು ದಾಖಲೆಗೋಸ್ಕರ ಅಷ್ಟೇ ವಕಫ್ಗೆ ಅವರು ವಾಕೀಫ್ ಕೊಡ್ಲಿಲ್ಲ ಅಂದ್ರೆ ವಕಫ್ ಅಂತ ಮಾಡಕ್ ಬರೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಗಿಫ್ಟ್ ಕೊಡ್ಬೇಕು, ಅದು ನೋಟಿಸ್ ಸರ್ ದಯಮಾಡಿ ವಾಕಿಫ್ ಇತ್ತಂದ್ರೆ ಇಲ್ಲಿಂದನೇ ಒಂದು ಒಡೆದು ಆಳುವ ನೀತಿಯನ್ನ ಪ್ರಾರಂಭ ಆಯಿತು. ಅದಕ್ಕೆ ಇವತ್ತು ನಾವು ಬೆಲೆ ತೆರ್ತಾ ಇದ್ದೀರಿ. ಇವತ್ತು ಕೂಡ ನಮ್ಮ ಸರ್ಕಾರ, ಭಾರತದಲ್ಲಿ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೊದಲ ಬಾರಿಗೆ ಸಂಸತ್ತಲ್ಲಿ ಅಂಗೀಕರಿಸಿದ್ದು 1954ರಲ್ಲಿ. 1954ರಲ್ಲಿ ಫಸ್ಟ್ ಆಕ್ಟ್ ಬರೋದು 1954. ಆಗ ದೇಶ ಆಳ್ತಾ ಇದ್ದಿದ್ದು ಕಾಂಗ್ರೆಸ್ ಅವರು, ನೆಹರು ಅವರು, ಸನ್ಮಾನ್ಯ ಗೌರವಾನ್ವಿತ ನೆಹರು ಆಕ್ಟ್ ಅದು. ಈ ಆಕ್ಟು ಅವತ್ತು ಅಂಗೀಕಾರ ಆಗ್ತೈತೆ ಕಾಂಗ್ರೆಸ್, ಜವಾಹರ್ಲಾಲ್ ನೆಹರು. ಅದರಲ್ಲಿ ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರೆಸಿಡೆಂಟ್ ಯಾರಾಗಬೇಕು, ವೈಸ್ ಪ್ರೆಸಿಡೆಂಟ್ ಯಾರಾಗಬೇಕು, ಪವರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಏನು, ಅಪಾಯಿಂಟ್ಮೆಂಟ್ ಆಫ್ ನಜೀಮ್ ಏನು, ಪವರ್ ಆಫ್ ಡ್ಯೂಟೀಸ್ ಆಫ್ ಕಮಿಟಿ ಏನು, ಬೋರ್ಡ್ ಆಫ್ ಆರ್ಬಿಟ್ರೇಷನ್ ವಿರೋಧ ಪಕ್ಷ ನಾಯಕರು ತಾವು ಹೇಳಿದ್ರಲ್ಲ ಮಾಡಿದ್ದಾರೆ. ವಿರೋಧ ಪಕ್ಷ ನಾಯಕರು ಅವಾಗ ಹೇಳಿದ್ರಿ ಇದೆಲ್ಲ ಮುಸ್ಲಿಂ ಅವರಿಗೆ ಕೊಟ್ಬಿಟ್ರು ಅಂತ. ಈ ಆಕ್ಟ್ ಇದು ಸರ್ಕಾರ ಸಂಬಂಧ ಅದನ್ನ ವಕ್ಫ್ ಕೊಡ್ಲಿಲ್ಲ, ಸಂಬಂಧ ಬಿಡಿ. ಆಮೇಲೆ ನೇರವಾಗಿ ಕೂಡ ಕೊಡ್ತಾರೆ, ಬಟ್ ಅದಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು. ಜಮೀರ್ ಅಹಮದ್ ಬರ್ತಾರೆ, ನೇರವಾಗಿ ವಕ್ಫ್ಗೆ ಪ್ರಾಪರ್ಟಿ ಹೋಗ್ಲಿಲ್ಲ, ಸರ್ಕಾರ ತಗೊಂಡು ಅಂದ್ರೆ ಇವ್ಯಾಕ್ಯೂ ಪ್ರಾಪರ್ಟಿ ಅಂತ ಆಯ್ತು, 1900 ಪ್ರಾಪರ್ಟಿ ಅಂತ ಆಯ್ತು, ಬೇರೆ ಬೇರೆ ಕಾನೂನುಗಳಿದೆ. ನೀವು ಹೌದನ್ನ ಮಿಸ್ಗೈಡ್ ಮಾಡಬೇಡಿ. ಕಾಂಗ್ರೆಸ್ ಗವರ್ಮೆಂಟ್ ಅಂತ ಹೇಳಿದ್ರಿ ನೀವು, ಕಾಂಗ್ರೆಸ್ ಗವರ್ಮೆಂಟ್ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಅಲಿಗೇಷನ್ ಮಾಡಿದ್ರಿ ನೀವು. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಅಲಿಗೇಷನ್ ಮಾಡಿಲ್ಲ, ಕಾಂಗ್ರೆಸ್ ಗವರ್ಮೆಂಟ್ ನೋಡಿ ಪುಷ್ಟೀಕರಣ ಮಾಡಿದ್ರು ಅಂತ ಹೇಳಿದ್ರಿ ನೀವು, ತುಷ್ಟೀಕರಣ ಮಾಡಿದ್ರಿ ಅಂತ ಹೇಳಿದ್ರಿ ನೀವು.
ಸ್ವಲ್ಪ ತಿಳ್ಕೊಂಡು ಮಾತಾಡಿ ನೀವು. ಉತ್ತರ ಕೊಡಿ. ಯಾಕೆಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಧ್ಯಕ್ಷರಾಗಿರುವಂತದ್ದು ನೇರವಾಗಿ ಅದನ್ನ ವಕ್ಫ್ ಕೊಡ್ಲಿಲ್ಲ. ಬಹಳ ಪ್ರಮುಖವಾಗಿ ಕೊಡಬೇಡಿ. ಎನಿಮಿ ಪ್ರಾಪರ್ಟೀಸ್ ಅಸೆಟ್ಸ್ ಅಂತ ಒಂದು ಆಕ್ಟೇ ಇದೆ. ಹೊರದೇಶದವರು ಅವರ ದೇಶದಲ್ಲಿ ಮುಖ್ಯಮಂತ್ರಿ ತರಲ್ಲ ಯಾರು ಬೇಕಾದ್ರೂ ಕೊಡಬಹುದು. ಕೆಪಾಸಿಟಿ ಉತ್ತರ ಕೊಡ್ತೀವಿ. ಉತ್ತರ ಕೊಡುವುದು ಸ್ಪಷ್ಟೀಕರಣ ಕೊಡ್ಲೇಬೇಕು. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಇವ್ಯಾಕ್ಯೂ ಪ್ರಾಪರ್ಟಿ ಸಂಬಂಧ ಕೊಡ್ಲಿಲ್ಲ. ಅವಾಗ ಉತ್ತರ ಕೊಡ್ಲಿ. ಕ್ಯಾಬಿನೆಟ್ ಅಲ್ಲಿ ಕಲೆಕ್ಟಿವ್ಲಿ ಅವೈಲಬಿಲಿಟಿ ಇರ್ತದೆ ಎಲ್ಲರಿಗೂ ಕೂಡ. ಅವ್ರು ಒಪ್ಕೊಳ್ಳಿ. ಹೇಳ್ರಿ ಸನ್ಮಾನ್ಯ ಅಧ್ಯಕ್ಷರೇ, ಇದು ತಪ್ಪೈತಿ ಬಾಗ್ಬಾರ್ದು ಅಧ್ಯಕ್ಷ. ಆಯ್ತು, ನಾವು ಬೇರೆ ವಫ್ಗೆ ಹೊರಗಡೆಗೆ ಬೇಗ ಸಂಬಂಧ ಅವಶ್ಯಕತೆ ವಫ್ಗೆ ವಾಕೀಫ್ ಇರಬೇಕು. ವಾಕೀಫ್ ತುರಿತಾ ಇದ್ರೆ ಇವ್ರಿಗೆ ಇದು ಇಂಟ್ರೆಸ್ಟ್ ಮಾಡ್ಕೊಂಡ್ರು. ಮೊದಲ ಕಾನೂನು ನಾನು ಹೇಳುವಂಥದ್ದು. ಎರಡನೇ ಕಾನೂನು 1954ರಲ್ಲಿ ಜಾರಿಗೆ ಸುಮ್ಮನೆ ತಮ್ಗೆ ಹೇಳ್ಬಿಡ್ತೇನೆ, ದಯವಿಟ್ಟು 1954ರಲ್ಲಿ ತಮ್ಮ ಪರ್ಮಿಷನ್ ಕೊಟ್ಟು ಆ ಆಸ್ತಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೊಡ್ಬೇಕಾ? ದಯವಿಟ್ಟು ಅವ್ರಿಗೆ ಆರೋಪಕ್ಕೆ ನಮ್ದೇನ್ ತೊಂದರೆ ಸರ್. ಸುಮ್ಮನೆ ಕೊಡ್ಬೇಕು. ಪ್ರಾಪರ್ಟಿ ಆಕ್ಟ್ ಇಲ್ಲ ಈಗ ಏನ್ ಅಡ್ವಾನ್ಸ್ ಪೊಸೆಷನ್ ಇಲ್ಲ. ಅವರೆಲ್ಲ ಸತ್ಯ ಹರಿಶ್ಚಂದ್ರ ಅಧ್ಯಕ್ಷರೇ, ಸತ್ಯ ಹರಿಶ್ಚಂದ್ರ ಅಲ್ಲ, ಒಬ್ಬರೇ ಸತ್ಯ ಪ್ರಾಪರ್ಟಿಗೆ 2017 ಅಮೆಂಡ್ಮೆಂಟ್ ಅಧ್ಯಕ್ಷರೇ ಅವ್ರು ಮಾತಾಡೋರು ನಿಮ್ಮ ಸರ್ಕಾರ 2018 ನಾವೇನ ಮಾಹಿತಿಗೆ ಡಿಪಾರ್ಟ್ಮೆಂಟ್ ದೇರ್ ಇಸ್ ಎ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಒಂದೇ ಕೇಸ್ ಆಯ್ತು. 2 ಗಂಟೆಗೆ ಮುಗಿಸ್ಬೇಕು. ಊಟಕ್ಕೆ ಹೋಗೋ ಟೈಮ್ ಈಗ ಅಧ್ಯಕ್ಷರೇ ಎಲ್ಲರೂ ಕೂತ್ಕೊಳ್ರಿ, ಅವ್ರು ಮಾತಾಡ್ತಾ ಇದಾರೆ. ಅಧ್ಯಕ್ಷರೇ ತಪ್ಪಾಯ್ತು ಯಾಕೆ ತಗೊಳ್ಳೋದು? ಸನ್ಮಾನ್ಯ ಅಧ್ಯಕ್ಷರೇ, ತಪ್ಪಾಯ್ತು ಕೊಡಬಾರ್ದು. ಅಲ್ಲ ಪ್ರಾಪರ್ಟಿ ಮತ್ತು ವಫ್ಗೆ ಸಂಬಂಧ ಬರ್ತೈತೆ ಅಧ್ಯಕ್ಷರೇ. ಸರ್ ಮಾತಾಡ್ತಾ ಇದಾರೆ ಅವರು. ನೀವು ಕುತ್ಕೊಳ್ರಿ, ಆಮೇಲೆ ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನು ಗಮನ. ಸನ್ಮಾನ್ಯ ಅಧ್ಯಕ್ಷರೇ, ತಪ್ಪಾಯ್ತು ಯಾಕೆ ಹೋಗ್ಬೇಕು? ಮಾತಾಡಿ. ನಾನು ಒಂದ್ ನಿಮಿಷ ಹೇಳ್ತೀನಿ. ನಾವೇ ಬಿರಿ ತಪ್ಪೇ ಹೇಳೋದು, ನೀವು ಬಿರಿ ಸತ್ಯನೇ ಹೇಳ್ತೀರಾ. ಆ ಸತ್ಯವನ್ನ ಕೊನೆಯೊಳಗೆ ಹೇಳಿ ನಿಮ್ ಮಂತ್ರಿ ಕೈಲಿ ಹೇಳಿಸಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮಂತ್ರಿ ಕೆಪಾಸಿಟಿ ಇದ್ದ ಆಮೇಲೆ ನೀವು ಡಿಕ್ಲೇರ್ ಮಾಡಿ. ಮಂತ್ರಿಗೆ ಕೆಪಾಸಿಟಿ ಇಲ್ಲ, ನೀವು ತಪ್ಪಾಯ್ತು. ನೀವು ಸತ್ಯ ಹೇಳಿ. ಇಲ್ಲ ಅದನ್ನ ನೀವೇ ಸುಳ್ಳು ಆಮೇಲೆ ಕೆಪಾಸಿಟಿ ತೆಗೆದು ಬಿಡ ಮಾತಾಡ್ತೀವಿ. ಯಾಕೆ
ಕೆಪಾಸಿಟಿ ಇಲ್ಲ ಮಾತಾಡ್ಬೋದಾ? ಕೆಪಾಸಿಟಿ ಇಲ್ಲ ಮತ್ತೆ ಅವ್ರಿಗಿಲ್ಲ ಅಂದ್ರೆ ತಾನೇ ಇವ್ರು ಉತ್ತರ ಕೊಡ್ತಾ ಇರೋದು. ಅಲ್ಲ, ಉತ್ತರ ಅವರು ಕೊಡ್ತಾರೆ. ತಪ್ಪಾಯ್ತು ಕೊಟ್ಟಿದ್ದಾರೆ ಎಲ್ಲರಿಗೂ